ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡಬಹುದು. ಬನ್ನಿ ಈಗ ಕುಂಭರಾಶಿ ಬಗ್ಗೆ ನೋಡೋಣ. ವಿಶ್ವ ಬ್ರಹ್ಮಾಂಡದ ಅತ್ಯಂತ ರಹಸ್ಯ, ಗಂಭೀರ ಮತ್ತು ಬುದ್ಧಿವಂತ ರಾಶಿ ಚಕ್ರಗಳಲ್ಲಿ ಒಂದಾದ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಯಾರಿಗೂ ಹೇಳಲಾಗದ, ಹಂಚಿಕೊಳ್ಳಲಾಗದ ನೋವುಗಳನ್ನು ಅನುಭವಿಸುತ್ತಿದ್ದೀರಾ. ನೀವು ಯಾವುದೇ ತಪ್ಪು ಮಾಡದಿದ್ದರೂ ಕೇವಲ ನಿಮ್ಮ ಅತಿಯಾದ ಒಳ್ಳೆಯತನಕ್ಕಾಗಿ ಮತ್ತು ಪ್ರಾಮಾಣಿಕತೆಗಾಗಿ ಪ್ರತಿಯೊಂದು ಹಂತದಲ್ಲೂ ಅಡೆತಡೆಗಳು, ಅಪಮಾನಗಳು, ವಂಚನೆಗಳು ಮತ್ತು ತೀವ್ರ ವಿಳಂಬಗಳನ್ನು ಎದುರಿಸುತ್ತಿದ್ದೀರಾ. ಹಾಗಿದ್ದರೆ ಈ ಕ್ಷಣದಲ್ಲಿ ನೀವು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವುದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ಮೇಲೆ ಆ ಜಗದ್ರಕ್ಷಕನ ದೈವಿಕ ಚಿಹ್ನೆ ಇದೆ. ನಿಮ್ಮ ಹಣೆಬರಹ ಸಂಪೂರ್ಣವಾಗಿ ಬದಲಾಗುವ, ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ಹೋಗುವ ಅದ್ಭುತ ಸಮಯ ಈಗ ಹತ್ತಿರ ಬಂದಿದೆ. ಅನೇಕ ಜನರ ಅನೇಕ ವಿಡಿಯೋಗಳ ಹೊರತಾಗಿಯೂ ಈ ಮಹತ್ವದ ಸಂದೇಶ ನಿಮ್ಮ ಬಳಿಗೆ ಬರಲು ಬಲವಾದ ಕಾರಣವಿದೆ. ನಿಮ್ಮ ಜೀವನದಲ್ಲಿ ಬರಲಿರುವ ಆ ಮಹಾಪವಾಡಗಳು, ಗ್ರಹಗಳು, ಮಹತ್ತರ ಬದಲಾವಣೆಗಳು ಮತ್ತು ನಿಮ್ಮ ಭವಿಷ್ಯದ ಆಳವಾದ ಸತ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ, ಪೂರ್ತಿಯಾಗಿ ನಿಲ್ಲಿಸದೆ, ಮಧ್ಯದಲ್ಲಿ ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿ, ಸಂಪೂರ್ಣವಾಗಿ ಕೇಳಿ. ಯಾಕೆಂದರೆ ನಿಮ್ಮ ಬದುಕನ್ನು 100% ಬದಲಾಯಿಸಬಲ್ಲ, 100% ಬದಲಾಯಿಸಬಲ್ಲ ಅತ್ಯಂತ ನಿರ್ಣಾಯಕ ಮತ್ತು ಅದ್ಭುತ ಸತ್ಯಗಳು ಈಗ ಇಲ್ಲಿ ಪ್ರಾರಂಭವಾಗಲಿದೆ. ಕುಂಭರಾಶಿಯ ಮೇಲೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಗ್ರಹಶಕ್ತಿಗಳು ತುಂಬ ಪ್ರಬಲವಾಗಿದೆ ಮತ್ತು ತೀವ್ರವಾಗಿ ಬದಲಾಗುತ್ತಿವೆ. ಕುಂಭರಾಶಿಯು ಸಾಮಾನ್ಯ ರಾಶಿ ಚಕ್ರ ಚಿಹ್ನೆ ಅಲ್ಲ. ಇದು ಭವಿಷ್ಯವನ್ನು ಮುನ್ಸೂಚಿಸುವ, ಆಳವಾಗಿ ಚಿಂತಿಸುವ ಅತ್ಯಂತ ವಿಶಿಷ್ಟವಾದ ಜ್ಞಾನರಾಶಿಯಾಗಿದೆ. ಅದಕ್ಕಾಗಿಯೇ ಈ ರಾಶಿ ಚಕ್ರ ಚಿಹ್ನೆಯ ಜನರ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಹೆಚ್ಚಾಗುತ್ತಿರುತ್ತವೆ. ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೆಳಮುಖವಾಗಿರುವುದನ್ನು ನೀವು ಖಂಡಿತವಾಗಿಯೂ ಗಮನಿಸಿರಬಹುದು. ನೀವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದರೂ ನಿರೀಕ್ಷಿತ ಫಲಿತಾಂಶ ಸಿಗದೆ ಕೇವಲ ವಿಳಂಬಗಳು, ಅಡೆತಡೆಗಳು, ನಷ್ಟಗಳು ಮತ್ತು ಅನಗತ್ಯ ಮಾನಸಿಕ ಸಮಸ್ಯೆಗಳು ನಿಮ್ಮನ್ನು ನಿರಂತರವಾಗಿ ಕಾಡುತ್ತಿರಬಹುದು. ನಿಮ್ಮ ಪ್ರಾಮಾಣಿಕತೆಯನ್ನು ಹೊರಗಿನ ಪ್ರಪಂಚ ಮತ್ತು ನಿಮ್ಮ ಸ್ವಂತ ಜನರೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ನಿಮ್ಮ ಒಳ್ಳೆಯತನವನ್ನು ಹಾಗೂ ನಿಮ್ಮ ದಯೆಯನ್ನು ತುಂಬ ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಕುಂಭರಾಶಿಯವರಾದ ನೀವು ಯಾವಾಗಲೂ ಹೊರಗಿನ ಪ್ರಪಂಚದ ಬಗ್ಗೆ, ನಿಮ್ಮವರ ಸಂತೋಷದ ಬಗ್ಗೆ ಬಹಳಷ್ಟು ಯೋಚಿಸುತ್ತೀರಿ. ಆದರೆ ನಿಮ್ಮ ಸ್ವಂತ ನೋವನ್ನು, ಕಣ್ಣೀರನ್ನು ಯಾರ ಮುಂದೆಯೂ ಬಹಿರಂಗ ವ್ಯಕ್ತಪಡಿಸುವುದಿಲ್ಲ. ಎಲ್ಲವನ್ನು ನಿಮ್ಮ ಹೃದಯದಲ್ಲಿಯೇ ಬಚ್ಚಿಟ್ಟುಕೊಂಡು ಒಳಗೊಳಗೆ ಬಹಳಷ್ಟು ಬಳಲುತ್ತೀರಿ. ನಿಮ್ಮ ರಾಶಿಯ ಮೇಲಿರುವ ಗ್ರಹಗಳ ಪ್ರಭಾವವು ಪ್ರಸ್ತುತ ನಿಮ್ಮನ್ನು ಕಠಿಣವಾಗಿ ಪರೀಕ್ಷಿಸುತ್ತಿದೆ. ನಿಮ್ಮಲ್ಲಿ ಇನ್ನೂ ಎಷ್ಟು ತಾಳ್ಮೆ ಇದೆ, ನೀವು ಎಷ್ಟು ಪ್ರಾಮಾಣಿಕತೆಯನ್ನು ಸಹಿಸಿಕೊಳ್ಳಬಲ್ಲಿರಿ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯುವ ಸಮಯ ಇದಾಗಿತ್ತು. ಈಗ ಈ ಕಠಿಣ ಪರೀಕ್ಷಾ ಅವಧಿ ಸಂಪೂರ್ಣವಾಗಿ ಮುಗಿದಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಹೊಸ ಫಲಿತಾಂಶಗಳ ಯಶಸ್ಸಿನ ಶುಭ ಅವಧಿ ಪ್ರಾರಂಭವಾಗಿದೆ. ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆಗಳು, ಗೊಂದಲಗಳಿಲ್ಲದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ನೀವು ಇತರರನ್ನು ಅತಿಯಾಗಿ ಅವಲಂಬಿಸಬಾರದು ಎಂಬ ಸ್ವಾವಲಂಬನೆಯ ವಿಶ್ವಾಸ ಮೂಡುತ್ತಿರುವುದೇ ಇದಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯದೇವನಾದ ಶನಿದೇವನಾಗಿದ್ದಾನೆ. ಅದಕ್ಕಾಗಿಯೇ ಈ ರಾಶಿ ಚಕ್ರ ಚಿಹ್ನೆಗೆ ಶನಿಯ ಪ್ರಭಾವ ಮತ್ತು ಅನುಗ್ರಹವು ಯಾವಾಗಲೂ ಹೆಚ್ಚಾಗಿರುತ್ತದೆ. ಶನಿ ಎಂದರೆ ಕೇವಲ ಭಯ, ಆತಂಕ ಅಥವಾ ಕಷ್ಟ ಎಂದಲ್ಲ, ಕಠಿಣ ಪರಿಶ್ರಮಕ್ಕೆ ಮತ್ತು ಪ್ರಾಮಾಣಿಕತೆಗೆ ಸಿಗುವ ನಿಜವಾದ ನ್ಯಾಯ ಎಂದರ್ಥ. ಕಳೆದ 7 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯಲ್ಲೂ ನೀವು ಎಷ್ಟು ಪ್ರಾಮಾಣಿಕರಾಗಿದ್ದೀರಿ, ನೀವು ಎಷ್ಟು ಬಾರಿ ಮೌನವಾಗಿ ಅನ್ಯಾಯಗಳನ್ನು ಸಹಿಸಿಕೊಂಡಿದ್ದೀರಿ ಮತ್ತು ನಿಮ್ಮವರ ಪ್ರೀತಿಗಾಗಿ ಎಷ್ಟು ಬಾರಿ ಬಳಲಿದ್ದೀರಿ ಎಂಬುದು ಶನಿದೇವನ ಲೆಕ್ಕದಲ್ಲಿದೆ. ನೀವು ಮಾಡಿದ ಪ್ರತಿಯೊಂದು ತ್ಯಾಗ, ನೀವು ಸುರಿಸಿದ ಪ್ರತಿ ಕಣ್ಣೀರು ಮತ್ತು ನೀವು ನಿದ್ದೆ ಇಲ್ಲದೆ ಕಳೆದ ಪ್ರತಿಯೊಂದು ರಾತ್ರಿಗಳು ಶನಿಯ ಲೆಕ್ಕದಲ್ಲಿದೆ. ಶನಿದೇವನು ತಕ್ಷಣವೇ ಫಲಿತಾಂಶಗಳನ್ನು ನೀಡದಿದ್ದರೂ, ಅವನು ನೀಡಲು ಪ್ರಾರಂಭಿಸಿದಾಗ ಇಡೀ ಜೀವನವನ್ನೇ ಅದ್ಭುತ, ಅದೃಷ್ಟ, ಸಂಪತ್ತು ಮತ್ತು ಶಾಂತಿಯಿಂದ ತುಂಬಿ ಬದಲಾಯಿಸುತ್ತಾನೆ. ಈಗ ಶನಿಯ ಸ್ಥಿತಿಯು ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳುತ್ತದೆ: ನೀವು ಇನ್ನು ಮುಂದೆ ಮೌನವಾಗಿ ಅನ್ಯಾಯವನ್ನು ಸಹಿಸಬೇಕಾಗಿಲ್ಲ ಮತ್ತು ಯಾರಿಗೂ ಅನಗತ್ಯವಾಗಿ ತಲೆಬಾಗಬೇಕಿಲ್ಲ.
ಈಗ ಇಡೀ ಜಗತ್ತಿಗೆ ನಿಮ್ಮ ನಿಜವಾದ ಯೋಗ್ಯತೆ ಮತ್ತು ಮೌಲ್ಯ ತಿಳಿಯಲಿದೆ. ನಿಮ್ಮನ್ನು ನಿಜವಾಗಲೂ ಪ್ರೀತಿಸುವವರು ಯಾರು ಮತ್ತು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಮೋಸ ಮಾಡುವವರು ಯಾರು ಎಂಬುದು ಅತ್ಯಂತ ಸ್ಪಷ್ಟವಾಗಿ ನಿಮ್ಮ ಕಣ್ಣು ಮುಂದೆ ತಿಳಿಯಲಿದೆ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವಿತಾವಧಿಯ ಮೇಲೆ ಅತ್ಯಂತ ಸಕಾರಾತ್ಮಕ ಮತ್ತು ದೀರ್ಘಕಾಲೀನ ಪರಿಣಾಮ ಬೀರಲಿದೆ. ಶನಿದೇವನು ನಿಮ್ಮನ್ನು ಆತುರದಿಂದ ನೋಡುತ್ತಿಲ್ಲ, ಬದಲಾಗಿ ನಿಧಾನವಾಗಿ ಆದರೆ ಅತ್ಯಂತ ಬಲವಾಗಿ ಯಶಸ್ಸಿನತ್ತ ಮುನ್ನಡೆಸುತ್ತಾನೆ. ಅದರೊಂದಿಗೆ ರಾಹುವಿನ ಪ್ರಭಾವವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಮತ್ತು ಊಹಿಸಲಾಗದ ತಿರುವು ತರಲಿದೆ. ರಾಹುವು ಕಣ್ಣಿಗೆ ಕಾಣಿಸದೆ ಮೌನವಾಗಿ ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತಾನೆ, ಆದರೆ ಅದರ ಫಲಿತಾಂಶವು ತುಂಬ ಸ್ಪಷ್ಟ ಮತ್ತು ಪ್ರಭಾವಶಾಲಿಯಾಗಿರುತ್ತದೆ. ಇತ್ತೀಚೆಗೆ ಕೆಲವು ಜನರು ಯಾವುದೇ ಕಾರಣವಿಲ್ಲದೆ ಅರ್ಥವಿಲ್ಲದೆ ನಿಮ್ಮ ಜೀವನದಿಂದ ದೂರ ಹೋಗಿರುವುದನ್ನು ಮತ್ತು ಕೆಲವರು ಅನಿರೀಕ್ಷಿತವಾಗಿ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಬೆಂಬಲಿಸುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇದು ರಾಹುವಿನ ಕಾಲಚಕ್ರಗಳ ಪ್ರಭಾವವಾಗಿದೆ. ರಾಹು ಯಾವಾಗಲೂ ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಪ್ರಗತಿಗೆ ಅಗತ್ಯವಿಲ್ಲದವರನ್ನು, ಹಾನಿಕಾರಕ ವ್ಯಕ್ತಿಗಳನ್ನು ದೂರ ಮಾಡಿ ಭವಿಷ್ಯದಲ್ಲಿ ನಿಮಗೆ ನಿಜವಾಗಿ ಆಸರೆಯಾಗುವ ಮತ್ತು ಅಗತ್ಯವಿರುವವರನ್ನು ಕರೆತರುತ್ತಾನೆ. ವರ್ತಮಾನದಲ್ಲಿ ಆ ಬದಲಾವಣೆ ನಿಮಗೆ ಬೇಸರ ತಂದರೂ ಭವಿಷ್ಯದಲ್ಲಿ ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ಈ ಪ್ರಭಾವದಡಿಯಲ್ಲಿ ನೀವು ಒಂದು ಮಹತ್ತರ ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಅದೇನೆಂದರೆ, ಈ ಜಗತ್ತಿನಲ್ಲಿ ಯಾರೂ ಶಾಶ್ವತವಲ್ಲ, ಕೇವಲ ಸತ್ಯ ಮತ್ತು ಧರ್ಮ ಮಾತ್ರ ಕೊನೆವರೆಗೂ ಉಳಿಯುತ್ತದೆ. ಸ್ನೇಹಿತರೆ, ರಾಹುವಿನ ಈ ಸ್ಥಾನವು ನಿಮ್ಮ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಅಡಗಿರುವ ಕೆಲವು ರಹಸ್ಯಗಳನ್ನು ಬಹಿರಂಗಪಡಿಸಲಿದೆ. ಇದು ನಿಮಗೆ ಮೊದಲಿಗೆ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟುಮಾಡಿದರೂ ದೀರ್ಘಾವಧಿಯಲ್ಲಿ ನಿಮ್ಮನ್ನು ಎಲ್ಲ ರೀತಿಯ ಸುಳ್ಳು ಮಾನಸಿಕ ಬಂಧನಗಳಿಂದ ಮತ್ತು ಮೋಸದ ಜಾಲದಿಂದ ಮುಕ್ತಿಗೊಳಿಸುತ್ತದೆ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಅಶಾಂತಿ, ಸಣ್ಣಪುಟ್ಟ ಕಲಹಗಳು ಅಥವಾ ರಾತ್ರಿಯಲ್ಲಿ ವಿಚಿತ್ರ ಹಾಗೂ ಗಂಭೀರವಾದ ಕನಸುಗಳು ಬೀಳುತ್ತಿದ್ದರೆ ಅದಕ್ಕೆ ಖಂಡಿತವಾಗಿಯೂ ಹೆದರಬೇಡಿ. ಇದು ನಿಮ್ಮ ಮನೆಯಲ್ಲಿ ಒಂದು ರಕ್ಷಣಾತ್ಮಕ ದೈವಿಕ ಶಕ್ತಿ ಕಾರ್ಯ ನಿರ್ವಹಿಸುತ್ತಿದೆ ಎಂಬುದರ ಬಲವಾದ ಸಂಕೇತವಾಗಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ, ಪಿತೃ ದೇವತೆಗಳ ಕೃಪೆ ಅಥವಾ ದೇವರ ಅನುಗ್ರಹವು ಈಗ ಚಲಿಸುತ್ತಿದೆ. ಈ ಶಕ್ತಿಯು ನಿಮ್ಮನ್ನು ಮುಂಬರುವ ತೊಂದರೆಗಳಿಂದ ಎಚ್ಚರಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಬರುವ ದೊಡ್ಡ ಬದಲಾವಣೆಗಳಿಗೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ. ಕೆಲವು ಕುಂಭರಾಶಿಯ ಜನರಿಗೆ ಮನೆಯಲ್ಲಿದ್ದರೂ ಅಪರಿಚಿತ ಭಯ, ಆತಂಕ ಅಥವಾ ಮನಸ್ಸು ಬೇರೆಲ್ಲೋ ಇರುವುದು ಅನುಭವಕ್ಕೆ ಬರುತ್ತಿದೆ. ಇದು ಹೊಸದೊಂದು ಒಳ್ಳೆಯ ಹಂತದ ಆರಂಭದ ಮುನ್ಸೂಚನೆಯಾಗಿದೆ. ನೀವು ಇನ್ನು ಮುಂದೆ ಹಳೆಯ ಕಷ್ಟದ ಮತ್ತು ಕಣ್ಣೀರಿನ ಜೀವನದಲ್ಲಿ ಉಳಿಯಲು ಸಾಧ್ಯವಿಲ್ಲ. ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಆರ್ ಎನ್ನುವ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಆ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನದಲ್ಲಿ ಇರಬಹುದು ಅಥವಾ ಹೊಸದಾಗಿ ಬರಬಹುದು. ಆ ವ್ಯಕ್ತಿಯೊಂದಿಗೆ ನಿಮಗೆ ಆಳವಾದ ಕರ್ಮ ಸಂಬಂಧವಿದೆ. ಆ ವ್ಯಕ್ತಿ ನಿಮಗೆ ಹೊಸ ಉದ್ಯೋಗದ ಅಥವಾ ವ್ಯವಹಾರದ ಅವಕಾಶವನ್ನು ತರಬಹುದು, ಸತ್ಯವನ್ನು ಬಹಿರಂಗಪಡಿಸಬಹುದು ಅಥವಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಪ್ರಮುಖ ನಿರ್ಧಾರವನ್ನು ಪ್ರಕಟಿಸಬಹುದು. ಆ ವ್ಯಕ್ತಿಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಕುಳಿತುಕೊಳ್ಳುತ್ತದೆ ಮತ್ತು ನಿಮ್ಮ ಆಲೋಚನಾ ಕ್ರಮವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಸ್ನೇಹಿತರೆ, ಈ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದ ಕಷ್ಟದ ಅಧ್ಯಾಯವನ್ನು ಕೊನೆಗೊಳಿಸಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ನಿಮ್ಮ ಜೀವನದಲ್ಲಿ ಹೊರಗೆ ಕಾಣಿಸದ ಬಲವಾದ ಬದಲಾವಣೆಗಳು ಈಗಾಗಲೇ ಪ್ರಾರಂಭವಾಗಿದೆ. ಇಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಗೊಂದಲಕ್ಕೊಳಗಾಗಬಾರದು ಮತ್ತು ಹಳೆಯ ಘಟನೆಗಳು ಇದ್ದಕ್ಕಿದ್ದಂತೆ ನೆನಪಿಗೆ ಬರಬಹುದು. ಇದು ನಿಮ್ಮ ಮನಸ್ಸಿನ ದೌರ್ಬಲ್ಯವಲ್ಲ, ಬದಲಾಗಿ ಹಳೆಯ ನೋವುಗಳನ್ನು ಬಿಟ್ಟು ಶುದ್ಧೀಕರಣಗೊಳ್ಳುವ ಪ್ರಕ್ರಿಯೆಯಾಗಿದೆ. ಈ ಸಮಯದಲ್ಲಿ ನೀವು ಯಾರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ, ಕೇವಲ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬೇಕು ಮತ್ತು ಬಲಶಾಲಿಯಾಗಬೇಕು ಎಂಬ ಸತ್ಯ ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಅರ್ಥವಾಗದ ವಿಷಯಗಳು ಇದ್ದಕ್ಕಿದ್ದಂತೆ ಸ್ಪಷ್ಟವಾಗುತ್ತದೆ. ಅದು ನಿಮ್ಮ ಪ್ರೀತಿಯ ಸಂಬಂಧ, ಕೆಲಸ ಅಥವಾ ಕುಟುಂಬದ ವಿಷಯವಾಗಿರಬಹುದು. ನೀವು ಯಾರನ್ನಾದರೂ ತುಂಬ ನಂಬಿ ಮೋಸ ಹೋಗಿದ್ದರೆ ಆ ನಂಬಿಕೆಯ ನಿಜವಾದ ಮುಖವಾಡ ಕಳಚಿ ಬೀಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಮೌನ ಹೆಚ್ಚಾಗಬಹುದು, ಆದರೆ ನಿಮ್ಮ ಆಲೋಚನೆಗಳು ತುಂಬ ಆಳವಾಗಿರುತ್ತದೆ. ಇವು ಆತ್ಮಜ್ಞಾನದ ದಿನಗಳಾಗಿವೆ. ನೀವೀಗ ತೆಗೆದುಕೊಳ್ಳುವ ನಿರ್ಧಾರವು ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಶಾಂತಿಯನ್ನು ನೀಡುತ್ತದೆ. ವಿಶೇಷವಾಗಿ ನೀವು ಯಾರೊಂದಿಗೆ ಎಷ್ಟು ಮಿತಿಯಲ್ಲಿ ಇರಬೇಕು, ಯಾರಿಗೆ ಎಷ್ಟು ಗೌರವ ನೀಡಬೇಕು ಎಂಬುದರ ಸ್ಪಷ್ಟ ಜ್ಞಾನ ನಿಮಗೆ ಸಿಗುತ್ತದೆ. ಸತ್ಯವು ಆರಂಭದಲ್ಲಿ ನೋವುಂಟು ಮಾಡಿದರೂ ಅದು ನಿಮ್ಮನ್ನು ಸುಳ್ಳು ಬಂಧನಗಳಿಂದ ಮುಕ್ತಿಗೊಳಿಸುತ್ತದೆ. ಆರ್ ಅಕ್ಷರದ ವ್ಯಕ್ತಿಯು ನೇರವಾಗಿ ಅಥವಾ ಪರೋಕ್ಷವಾಗಿ ಹೇಳುವ ಒಂದೇ ಒಂದು ಮಾತು
ನಿಮ್ಮ ಇಡೀ ನಿರ್ಧಾರಗಳನ್ನು ಮರುಪರೀಕ್ಷಿಸುವಂತೆ ಮಾಡುತ್ತದೆ. ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ. ಸ್ನೇಹಿತರೆ, ಕೆಲವು ವಿಷಯಗಳು ಸದ್ಯಕ್ಕೆ ವಿಳಂಬವಾದರೂ ಏನೇ ಆದರೂ ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ. ನಿಮ್ಮೊಳಗಿನ ನೈಜ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೊರಬರುವ ದಿನಗಳು ಇವಾಗಿವೆ. ಇಂದಿನ ನಂತರ ನಿಮ್ಮ ಸ್ವಾಭಿಮಾನವು ಗಣನೀಯವಾಗಿ ಹೆಚ್ಚಾಗುತ್ತದೆ. ಅನಗತ್ಯ ಸಂಬಂಧಗಳು, ನಿಮಗೆ ನೋವು ನೀಡುವ ಸ್ನೇಹಗಳು ತಾವಾಗಿಯೇ ಕಡಿಮೆ ಹೋಗುತ್ತವೆ, ದೂರ ಹೋಗುತ್ತದೆ ಮತ್ತು ಪ್ರಗತಿಯ ಹೊಸ ಮಾರ್ಗಗಳು ತೆಗೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ 2 ದೊಡ್ಡ ಅದೃಷ್ಟಗಳು ಪ್ರವೇಶಿಸುತ್ತಿದೆ. ಇವು ನಿಮ್ಮ ಜೀವನದಲ್ಲಿ ಬಹಳ ಸಮಯದ ನಂತರ ಬರುವ ಪವಾಡಗಳಾಗಿದೆ. ಮೊದಲನೆಯದಾಗಿ ಆರ್ಥಿಕ ಸ್ಥಿರತೆ. ನೀವು ಹಣದ ವಿಷಯದಲ್ಲಿ ಎಷ್ಟು ಒತ್ತಡದಲ್ಲಿದ್ದೀರಿ, ಸಾಲದ ಸುಳಿಗೆ ಸಿಲುಕಿ ಎಷ್ಟು ತೊಂದರೆ ಅನುಭವಿಸಿದ್ದೀರಿ ಮತ್ತು ಮಾನಸಿಕವಾಗಿ ಎಷ್ಟು ನೊಂದಿದ್ದೀರಿ ಎಂಬುದು ಯಾರಿಗೂ ತಿಳಿಯದ ರಹಸ್ಯ. ಆದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಬರುವ ಸ್ಪಷ್ಟ ಚಿಹ್ನೆಗಳು ಕಾಣಿಸುತ್ತಿದೆ. ನಿಮ್ಮ ಸಾಲಗಳು ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ಆರ್ಥಿಕ ಭಯ ದೂರವಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಎರಡನೇ ದೊಡ್ಡ ಅದೃಷ್ಟವೆಂದರೆ ಮನಸ್ಸಿನ ಶಾಂತಿ ಮತ್ತು ಗೌರವ. ಇದು ಹಣಕ್ಕಿಂತಲೂ ಮಿಗಿಲಾದ ಅದೃಷ್ಟವಾಗಿದೆ. ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ. ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ. ನೀವು ಇಲ್ಲಿಯವರೆಗೂ ಇತರರಿಗೆ ನೀಡಿದ ಒಳ್ಳೆಯತನದ ಮೌಲ್ಯವು ಈಗ ನಿಮಗೆ ಗೌರವದ ರೂಪದಲ್ಲಿ ಹಿಂತಿರುಗುತ್ತದೆ. ಕುಂಭರಾಶಿಯವರು ಎಂದಿಗೂ ಹಣಪ್ರಿಯರಲ್ಲ. ಹಣದ ಅವಶ್ಯಕತೆ ಇದೆ ಎಂದು ತಿಳಿದಿದ್ದರೂ ಕೇವಲ ಹಣಕ್ಕಾಗಿ ತಮ್ಮ ಆತ್ಮವನ್ನು, ಪ್ರಾಮಾಣಿಕತೆಯನ್ನು ಮಾರಿಕೊಳ್ಳುವ ಸ್ವಭಾವ ನಿಮ್ಮದಲ್ಲ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಹಲವು ಬಾರಿ ಆರ್ಥಿಕ ತೊಂದರೆಗಳನ್ನು ಎದುರಿಸಿದ್ದೀರಿ. ನೀವು ಗಳಿಸಿದ ಹಣವು ನಿಮ್ಮೊಂದಿಗೆ ದೀರ್ಘಕಾಲ ಇರದೆ ಸಾಲಗಳಿಗೆ ಅಥವಾ ಕುಟುಂಬದ ಜವಾಬ್ದಾರಿಗಳಿಗೆ ತಕ್ಷಣವೇ ಖರ್ಚಾಗುತ್ತಿತ್ತು. ಇದು ನಿಮ್ಮ ತಪ್ಪಲ್ಲ, ಗ್ರಹಗಳ ಕರ್ಮದ ಪ್ರಭಾವವಾಗಿತ್ತು. ಆದರೆ ಈಗ ಸಂಪತ್ತಿನ ಮನೆಯಲ್ಲಿ ಗ್ರಹಗಳ ಸ್ಥಾನವು ಬದಲಾಗುತ್ತಿರುವುದರಿಂದ ನಿಮಗೆ ಸ್ಥಿರವಾದ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ. ಹಳೆಯ ಸಾಲಗಳು ವಾಪಸ್ ಬರಬಹುದು, ನಿಂತು ಹೋಗಿದ ಹಣ ಬಿಡುಗಡೆಯಾಗಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮೌಲ್ಯ ಸಿಗುತ್ತದೆ. ಸಾಲದ ಹೊರೆಯಿಂದ ಮುಕ್ತಿ ಪಡೆಯುವ ಸಮಯ ಹತ್ತಿರದಲ್ಲಿದೆ. ಸ್ನೇಹಿತರೆ, ಎಲ್ಲವನ್ನು ಒಂದೇ ಬಾರಿಗೆ ತೀರಿಸದಿದ್ದರೂ ಅದರ ಭಾರವು ಗಣನೀಯವಾಗಿ ಕಡಿಮೆಯಾಗುತ್ತದೆ ಮತ್ತು ಹೊಸ ಸಾಲಗಳಿಗೆ ಸಿಲುಕದಂತೆ ನಿಮಗೆ ದೈವಿಕ ಜ್ಞಾನ ಸಿಗುತ್ತದೆ. ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿದ್ದ ಕುಟುಂಬದಲ್ಲಿನ ಕೆಲವು ರಹಸ್ಯ ಚರ್ಚೆಗಳು ಈಗ ಬೆಳಕಿಗೆ ಬರಲಿದೆ. ಅದು ಆಸ್ತಿಯ ವಿಷಯವಾಗಿರಬಹುದು ಅಥವಾ ಜವಾಬ್ದಾರಿಗಳ ಪಾಲನೆಯಾಗಿರಬಹುದು. ಇದು ನಿಮಗೆ ಆರಂಭದಲ್ಲಿ ಸ್ವಲ್ಪ ಬೇಸರ ತಂದರೂ ನಿಮ್ಮ ಕಣ್ಣುಗಳನ್ನು ತೆರೆಸುತ್ತದೆ. ನೀವು ತುಂಬ ನೇರ ಸ್ವಭಾವದವರಾಗಿದ್ದು ನಿಮ್ಮ ಮನಸ್ಸಿನಲ್ಲಿರುವುದನ್ನು ಮರೆಮಾಡದೆ ಮಾತನಾಡುವ ಗುಣ ನಿಮ್ಮದಾಗಿದೆ. ಆದರೆ ಇನ್ನು ಮುಂದೆ ಯಾರೊಂದಿಗೂ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಮತ್ತು ವ್ಯವಹಾರದ ಯೋಜನೆಗಳನ್ನು ಹಂಚಿಕೊಳ್ಳಬೇಡಿ. ಕುಟುಂಬದ ಆಂತರಿಕ ವಿಷಯಗಳನ್ನು ಗೌಪ್ಯವಾಗಿಡಿ. ಈ ಸಮಯದಲ್ಲಿ ಮೌನವಾಗಿರುವುದೇ ನಿಮ್ಮ ಶ್ರೀರಕ್ಷೆಯಾಗಿದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಮಹತ್ತರ ಬದಲಾವಣೆಗಳು ಬರಲಿದೆ. ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿಗಳು ಮತ್ತು ಅಧಿಕಾರ ಹೆಚ್ಚಾಗಬಹುದು. ಸ್ನೇಹಿತರೆ, ಪಾಲುದಾರಿಕೆ ಹುಡುಕಿಕೊಂಡು ಬರುತ್ತದೆ. ಪ್ರೇಮ ಜೀವನದಲ್ಲೂ ದೊಡ್ಡ ಸ್ಪಷ್ಟನೆ ಸಿಗಲಿದ್ದು ನಿಮ್ಮ ಪ್ರೀತಿಯನ್ನು ಮತ್ತು ಮೌಲ್ಯವನ್ನು ನಿಜವಾಗಿ ಗುರುತಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಸ್ನೇಹಿತರೆ, ನೋಡೋದ್ರಲ್ಲ ಕುಂಭರಾಶಿ ಭವಿಷ್ಯ. ಜೂನ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.